ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಆಲೂ ದಮ್ ರೆಸಿಪಿನ ನಾನು ಹೊಸ ರೀತಿಯಲ್ಲಿ ನಿಮಗೆ ಕ್ಯಾಶು ಯೂಸ್ ಮಾಡ್ದೇನೆ ಮಾಡೋದು ಹೇಗೆ ಅಂತ, ತುಂಬಾ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಕುಕ್ಕರ್ಗೆ ನಾನು 1 kg ಸಣ್ಣ ಆಲೂಗೆಡ್ಡೆನ ತಗೊಂಡಿದ್ದೀನಿ. ಬೇಬಿಯ ಪೊಟ್ಯಾಟೋಸ್ನ ತಗೊಂಡು ತೊಳ್ಕೊಂಡು ಕ್ಲೀನಾಗಿ ಅದನ್ನ ಹಾಕೊಳ್ಳಿ. ಅದು ಮುಳುಗುವಷ್ಟು ನೀರು ಹಾಕೊಂಡು 3 ಇಂದ 4 ವಿಜಿಲ್ ಬರೋಷ್ಟು ಕೂಗಿಸ್ಕೊಳ್ಳಿ. ಅದು ಕೂಗೋ ಅಷ್ಟರಲ್ಲಿ ನಾವು ಒಂದು ಕಡಾಯಿ ಇಟ್ಕೊಳ್ಳಿ. ಒಂದು ಕಡಾಯಿಗೆ ನಾವು 4 ರಿಂದ 5 ಸ್ಪೂನ್ ಅಷ್ಟು, ಇದಕ್ಕೆ ಎಣ್ಣೆ ಮತ್ತೆ ತುಪ್ಪ ಸ್ವಲ್ಪ ಜಾಸ್ತಿನೇ ಇಡ್ಸುತ್ತೆ. 4 ರಿಂದ 5 ಸ್ಪೂನ್ ಎಣ್ಣೆ ಮತ್ತು ಒಂದು 4 ರಿಂದ 5 ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ. ಹಾಕೊಂಡು ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳಿ. ಇದಕ್ಕೆ 4 ಆನಿಯನ್ನ ಸಣ್ಣ ಸಣ್ಣ ಕೆಳಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ. ಟೇಸ್ಟ್ ನಿಮಗೆ ಡಿಫ್ರೆಂಟ್ ಆಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹೊರಗಡೆದಾದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಅದನ್ನ 1.5 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಅದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಸ್ಮೆಲ್ ಹೋಗೋ ತನಕ ಫ್ರೈ ಆದ್ಮೇಲೆ ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತೆ ಜೀರಿಗೆ ಪೌಡರ್ 1 ಸ್ಪೂನು. ಇದು 1 kgಗೆ ನಾನು ಬೇಬಿ ಪೊಟ್ಯಾಟೋಸ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಜೀರಾ ಪೌಡರ್ 1 ಸ್ಪೂನು, ಹಾಗೆ ಅರಿಶಿನ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಹಾಕೊಳ್ಳಿ. ಹಾಕೊಂಡು ಮತ್ತೆ ಗರಂ ಮಸಾಲ ಕೂಡ 1 ಸ್ಪೂನ್ ಫುಲ್ಲು ಅದನ್ನು ಹಾಕೊಂಡು, ಹಾಗೆ ಅಚ್ಕಾರದ ಪುಡಿ 2 ಸ್ಪೂನ್ಸ್ನ ಹಾಕೊಳ್ಳಿ. ಇನ್ನು ಬೇಕು ಅಂದ್ರೆ ಆಮೇಲೆ ಟೇಸ್ಟ್ ನೋಡಿ ನೀವು ಹಾಕೋಬಹುದು, ಖಾರ ಕಡಿಮೆ ಆಯ್ತು ಅಂದ್ರೆ. ಹಾಕೊಂಡು ಎಲ್ಲಾನು ಚೆನ್ನಾಗಿ ಅದೊಂದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಇದು ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನ ಸಿಮ್ಮಲ್ಲಿ ಇಟ್ಟು ಇದಕ್ಕೆ ಇವಾಗ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಜಾಮ್ ಟೊಮೆಟೊ ಮತ್ತೆ ಹುಳಿ ಟೊಮೆಟೊನ ಎರಡನ್ನೂ 4ನ್ನ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಗಂಟಿಲ್ದೇ ಇದ್ದಂಗೆ ಚೆನ್ನಾಗಿ ಪ್ಯೂರಿ ಮಾಡ್ಕೊಳ್ಳಿ. ಆ ಪ್ಯೂರಿನೆಲ್ಲ ಈ ಮಸಾಲಾಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಆ ಟೊಮೆಟೊ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನ 2 ನಿಮಿಷ ಕುದಿಸ್ಕೊಳ್ಳಿ. ಸೊ ನೀರು ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಮೇಲ್ಗಡೆ ಚೆನ್ನಾಗಿ ಅದೇ ಸ್ಮೆಲ್ ಹೋಗೋ ತನಕ, ಹಸಿ ಸ್ಮೆಲ್ ಗೊತ್ತಾಗುತ್ತೆ, ಅದು ಸ್ಮೆಲ್ ಬರ್ತಾ ಇದೆ ಹಸಿ ಸ್ಮೆಲ್ ಅಂತ, ಅದು ಹೋಗೋ ತನಕ ಕುದಿಸ್ಕೊಳ್ಳಿ. ಇವಾಗ ಆಲೂಗೆಡ್ಡೆ ಕೂಗಿ ರೆಡಿ ಆಗಿದೆ. ಇದನ್ನ ಒಂದು ಸ್ಟ್ರೈನರ್ಗೆ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಇವಾಗ ನೋಡಿ, ಪನ್ನೀರ್ ನಾನು 100 ಗ್ರಾಮ್ಸ್ ಅಷ್ಟು ಪನ್ನೀರ್ನ ತಗೋತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದು 100 ಗ್ರಾಮ್ಸ್ ಅಷ್ಟು ಮಿಲ್ಕ್ ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗೋ ತರ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಕ್ಯಾಶು ಬದಲು ಪನ್ನೀರ್ ಹಾಕಿ ಮಾಡ್ತಾ ಇದ್ದೀನಿ. ಇದನ್ನ ಹಾಕಿದ್ರೆ ಕ್ಯಾಶುಗಿನ್ನ ನಿಮ್ಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಗ್ರೈಂಡ್ ಮಾಡ್ಕೊಂಡು ಇವಾಗ ಇದನ್ನ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷನ ಇಲ್ಲ 2 ನಿಮಿಷನ ಕುದಿಸ್ಕೊಂಡ್ರೆ ಸಾಕು. ಟೇಸ್ಟ್ ಆಮೇಲೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೇನೆ ಕಸೂರಿ ಮೇಥಿ ಕೂಡ ಒಂದು ಹಿಡಿಯಷ್ಟು ನಾನು ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ಅದು ಕುದಿಯಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಒಂದು 2 ಸ್ಪೂನ್ಸ್ ಉಪ್ಪು ಹಾಕಿ ಚೆನ್ನಾಗಿ ಕುದಿಲಿ. ಅದ್ರ ಜೊತೆಗೇನೆ ನಾವು ಆಲೂಗೆಡ್ಡೆ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ರೆಡಿ ಆಗಿದೆ. ಅದಕ್ಕೆ ಒಂದು ಚಿಕ್ಕ ಪ್ಯಾನ್ಗೆ 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಆಲೂಗೆಡ್ಡೆ ಎಲ್ಲ ಬೆಂದಿರುತ್ತಲ್ಲ ಅದನ್ನ ಇದಕ್ಕೆ ಹಾಕೊಳ್ಳಿ. ಸಿಪ್ಪೆ ಬಿಡಿಸಿರೋ ಆಲೂಗೆಡ್ಡೆನ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಬ್ರೌನ್ ಕಲರ್ ಬರೋ ತನಕ ಅದನ್ನ ಫ್ರೈ ಮಾಡ್ಕೊಳ್ಳಿ. ಈ ತರ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ನೀವು ಗೊಜ್ಜಿಗೆ ಟೇಸ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಆಲೂಗೆಡ್ಡೆ ತಿನ್ನೋದಕ್ಕೂ ಒಂದ್ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ, ಮಧ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ತರ ಟ್ರೈ ಮಾಡಿ ಹಾಕಿ ನೋಡಿ. ಇದನ್ನ ನಾನು ಆಲೂಗೆಡ್ಡೆ ನೋಡಿ ಈ ತರ ಸ್ವಲ್ಪ ಬ್ರೌನ್ ಕಲರ್, ಮೇಲ್ಗಡೆ ಸಿಪ್ಪೆ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಕೊಂಡು ಎಲ್ಲಾನು ಆಲೂಗೆಡ್ಡೆನ ಇದಕ್ಕೆ ಅದೇ ತರ ಎಲ್ಲ ಆಲೂಗೆಡ್ಡೆನ ಫ್ರೈ ಮಾಡಿ ಹಾಕೊಳ್ಳಿ. ಇದಕ್ಕೆ ಆಲೂಗೆಡ್ಡೆಗೆ ನಾವು ಉಪ್ಪು ಹಾಕಿಲ್ಲ. ಇವಾಗ ಅದು ಗೊಜ್ಜಿನಲ್ಲೇ ಉಪ್ಪು ಹಿಡಿಬೇಕು ಅಂತಂದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ಮೇಲ್ಗಡೆ ನೀರು ಕಡಿಮೆ ಇದೆ ಅನ್ಸಿದ್ರೆ ನಿಮ್ಗೆ ಸ್ವಲ್ಪ ನೀರು ಹಾಕೊಂಡು ಪಾತ್ರೆಗೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ಮುಚ್ಚಿಟ್ಬಿಟ್ಟು ನೀರು ಹಾಕಿ ಇದನ್ನ ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಲೂಗೆಡ್ಡೆಗೆ ಉಪ್ಪಿಟ್ಕೊಳ್ಳುತ್ತೆ. ಇವಾಗ ಆಲೂದಮ್ ರೆಡಿ ಆಗಿದೆ. ಇದನ್ನ ಒಂದು ಬೌಲ್ಗೆ ಹಾಕಿ ಪೂರಿ ಜೊತೆ ಇಲ್ಲ ಚಪಾತಿ ಜೊತೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ. ಮನೆಯಲ್ಲೆಲ್ಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.